ಇದು ಬೇತಾಳ. ಪೋರ್ಕ್ ಕಿಚನ್ ಗೆ ಶಿಫ್ಟ್ ಆಗೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಪೋರ್ಕ್. ಈ ಕಡೆ ಬನ್ನಿ. ಸೋಮ್ ಸಿಕ್ತು ನನ್ಗೆ. 10 ಲೀಟರ್ ಎಣ್ಣೆ ಬಂದೈತಲ್ಲ ಮಂಜು. ಸೀಕ್ರೆಟ್ ಮಸಾಲ. ಅಯ್ಯೋ ಯಾಕ್ರಿ ಕುಳಿ ಪಿಂಕ್ ಬಾಟ್ ಒಳಗಡೆ ಮ್ಯಾಜಿಕ್ ಇಂಗ್ರೀಡಿಯಂಟ್ ಇದೆ. ನಾನೇ ಮಾಡಿರೋದು ಪ್ರೂಫ್ ವಿಡಿಯೋ ಇದೆ. ನಮ್ಮ ಸಂಭ್ರಮದಲ್ಲಿ ಬಿಸಿ ಹೊರಟೋಗುತ್ತೆ. ಹಲೋ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ವಾಗತಂ ಸುಸ್ವಾಗತಂ. ಹಾಯ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಮ್ಮೂರಲ್ಲಿ ತುಂಬಾ ಮಳೆ, ನಿಮ್ಮೂರಲ್ಲಿ ಹೇಗೆ? ಎಲ್ಲ ಸೇಫ್ ಆಗಿದ್ದೀರಾ? ಏನಿದ್ರು ಕಮೆಂಟ್ ಮಾಡಿ ತಿಳಿಸಿ. ಪಟ್ ಅಂತ ಒಂದು ಇಂಟ್ರೋ ಮಾಡಿ ಮುಗಿಸ್ಬಿಡ್ತೀನಿ. ಮೇಡಮ್ ಬಂದು ಡಿಸ್ಟರ್ಬ್ ಮಾಡ್ತಾರೆ ಇಲ್ಲ ಅಂದ್ರೆ. ಇವತ್ತು ನಾವು ಕೂರ್ಗ್ ಸ್ಟೈಲ್ ಪೋರ್ಕ್ ಮಾಡ್ತಾ ಇದೀವಿ. ಅದನ್ನ ಹೇಗ್ ಮಾಡೋದು ಅಂತ ನೋಡೋಣ. ನಾವು ತುಂಬಾ ಲಾಂಗ್ ಬ್ಯಾಕ್ ಆಯ್ತು, ಅದಾದ್ಮೇಲೆ ನಾನು ಪೋರ್ಕ್ ಮಾಡ್ತಾ ಇರೋದು. ಮಾತಾಡ್ತಿದ್ದೀನಿ. ನನ್ನ ಬಿಟ್ಬಿಟ್ಟು ಇದು ಬೇತಾಳ ಯಾವಾಗ್ಲೂ ಹಿಂಗೆ ಇರ್ಬೇಕು. ಸೊ ನನ್ನ ಬಿಟ್ಬಿಟ್ಟು ಏನು ಮಾಡಂಗಿಲ್ಲ. ಹೌದಾ? ಈಗ ಇವಳು ಬಂದು ಹೆಲ್ಪ್ ಮಾಡ್ಲೇಬೇಕು. ಹಂಗೆ ಇಬ್ರು ಸೇರ್ಕೊಂಡು ಒಟ್ಟಿಗೆ ಮಾಡಬೇಕು. ಇಂಟ್ರೋ ಮಾತ್ರ ನಾನು ಬಿಟ್ಬಿಟ್ಟೆ ಅಂತ ಮಾತಾಡ್ತಿರೋದು. ಬಂದಲ್ಲ, ಕಂಟಿನ್ಯೂ ಆಯ್ತು ಇಂಟ್ರೋ ಫಸ್ಟ್. ಇದು ಬೇತಾಳ ತರ ವಿಕ್ರಮ ಬೇತಾಳ. ವಿಕ್ರಮ ನಾನ್ ಬೇತಾಳ. ಫೋನ್ ಜೊತೆ ಏನ್ ಮಾಡ್ತೀಯಾ? ಏನ್ ಬೇಕು ಹೇಳಿ ಮಾಡ್ತೀನಿ. ಪಟ್ ಅಂತ ಮಾಡ್ತೀನಿ. ಪೋರ್ಕ್ ಜೊತೆ ರೊಟ್ಟಿ ಮಾಡೋಣ. ಪೋರ್ಕ್ ಜೊತೆ ರೊಟ್ಟಿ ಮಾಡೋಣ. ನಾವ್ ಹೇಗ್ ಮಾಡ್ತೀವಿ ಪೋರ್ಕ್ ನ, ಏನೇನ್ ಇಂಗ್ರೀಡಿಯೆಂಟ್ಸ್ ಹಾಕ್ತಿವಿ, ಏನಾದ್ರು ಟಿಪ್ಸ್ ಇದ್ರೆ ನಮ್ಮ ಅಮ್ಮ ಶೇರ್ ಮಾಡಿರೋದು, ಇಲ್ಲ ಇಬ್ಬರದು ಮಿಕ್ಸ್ ಮಾಡಿ ಒಂದು ಫ್ಯೂಷನ್ ಸ್ಟೈಲ್ ಅಲ್ಲಿ ಒಂದು ಕೂರ್ಗ್ ಸ್ಟೈಲ್ ಪೋರ್ಕ್ ಕರಿನ ಮಾಡೋಣ. ಬನ್ನಿ, ಲೇಟ್ ಮಾಡೋದ್ ಬೇಡ, ಫಸ್ಟ್ ಅಂತ ಸ್ಟಾರ್ಟ್ ಮಾಡೋಣ. ಹೆಲ್ಪ್ ಅಂತ ಸ್ಟಾರ್ಟ್ ಮಾಡಿನ. ಓಕೆ, ಬನ್ನಿ ಮಾಡೋಣ. ಫಸ್ಟ್ ಗೆ ಪೋರ್ಕ್ ತಗೊಂಡಿದೀನಿ, ಚೆನ್ನಾಗಿ ತೊಳೆದಿದ್ದೀನಿ. ಎಂತ ಅರ್ಶನ ಹಾಕ್ಬಿಟ್ಟು ಲೈಟ್ ಆಗಿ. ಹೀಗೆ ಫಳ 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 ಅಂತ ಉಂಟು. ಇದು ಸ್ವಲ್ಪ ಇದು ಚಿಕ್ಕ ಹಂದಿ ಇರ್ಬೋದು, ಸ್ವಲ್ಪ ಫ್ಯಾಟ್ ಜಾಸ್ತಿ ಇದೆ. ಸಿಕ್ಕಿದೆ, ಇದು ಏನ್ ಮಾಡಕ್ಕಾಗಲ್ಲ. ಈಗ ಇದನ್ನ ಫಸ್ಟ್ ಇವಾಗ ಏನ್ ಮಾಡೋಣ, ಚೆನ್ನಾಗಿ ತೊಳೆದ್ಬಿಟ್ಟು ನೀರ್ನ ಸೋರಾಕಿ, ನೀರ್ ಇರ್ಬಾರ್ದು. ಸೋರಾಕ್ ಆದ್ಮೇಲೆ ಹಂಗೆ ಬೇಯಿಸ್ಕೋಬೇಕು. ಏನ್ ಹೇಳೋದಕ್ಕೆ ನೀರ್ ಹಾರ್ಸೋದು ಅಂತಾರಲ್ಲ, ನೀರ್ ಹಾರ್ಸ್ಕೊಂಡು ಸುಣ್ಸೋದು. ತೋರಿಸ್ತೀನಿ ಹೆಂಗ್ ನೀರ್ ಹಾರ್ಸೋದು. ಇವಾಗ ನಾವು ಪೋರ್ಕ್ ಕಿಚನ್ ಗೆ ಶಿಫ್ಟ್ ಆಗೋಣ ಬನ್ನಿ. ಇಲ್ಲಿ ಮಾಡೋಣ. ಏನ್ ಗೊತ್ತಾ, ತಿಂದ್ಬಿಟ್ಟು ಇಲ್ಲೆಲ್ಲ ಓಡಾಡ್ಬೋದಂತೆ, ಇಲ್ಲಿ ಮಾತ್ರ ಮಾಡಂಗಿಲ್ಲ ಅಂತೆ. ಎಸ್ಪೆಷಲಿ ಸ್ಟವ್ ಅಲ್ಲಿ ಮಾಡಲ್ಲ, ಬೇರೆ ಸ್ಟವ್ ಇದೆ, ಅಲ್ಲಿಗೆ ಶಿಫ್ಟ್ ಆಗೋಣ ಬನ್ನಿ. ನಾವು ಶಿಫ್ಟ್ ಆಗ್ತೀವಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಪೋರ್ಕ್ ಕಿಚನ್. ಮೊದಲಿಗೆ ಗ್ಯಾಸ್ ಅನ್ನು ಲೈಟ್ ಆಗಿ ಬಿಟ್ಟು, ಇದು ಜಾಸ್ತಿ ಡಬ್ಬದು ಉಳ್ತದೆ ಗೊತ್ತಾ. ಎಲ್ಲ ನಮ್ ನಾಯಿಗಳಿಗೆ ಊಟ. ನಾಯಿಗಕ್ಕಿ ಇಟ್ಬೇಕು. ಪಾತ್ರೆ ಮುಚ್ಚಿಬಿಟ್ಟು ಬೇಯಿಸಿ. ಸೊ ಹಿಟ್ ವೇಸ್ಟ್ ಆಗಲ್ಲ, ನಿಮಗೆ ಬೇಗ ಬೇಯ್ತದೆ. ಸುಂಡದು ಬೇಗ ತೆಗೆದ್ಬಿಟ್ಟು ಸುಂಡ್ ಮಾಡಿದ್ರೆ ಅದು ಬಿಸಿ ಆದ್ಮೇಲೆ ತೆಗಿಬೇಕು. ಇವಾಗ ಮಿಕ್ಸಿ ನಿಮ್ ತರನೇ ತಲೆ ಇಲ್ದೇ ಇರೋ ಒಂದು ಪ್ಲೇಟ್. ಅದು ಹೌದು, ತಲೆ ಇಲ್ದಿರೋದು. ಹೌದು, ನಿಮ್ ತರ 2 ಉಂಟಲ್ಲ. ಹೌದು. ಸೊ ಬ್ಯಾಕ್ ಟು ನಾರ್ಮಲ್ ಕಿಚನ್. ಈರುಳ್ಳಿ ಎಲ್ಲ ಕರ್ಕೊಂಡು ಚಾಪ್ ಮಾಡ್ಕೊಂಡು, ಇದಕ್ಕೆ ನಮಗೆ ಒಂದ್ ಈರುಳ್ಳಿ ಸಾಕು. ದೊಡ್ಡ ಈರುಳ್ಳಿ ಇದು 1 kg ಉಂಟದು. 1 ಈರುಳ್ಳಿ ಸಾಕು. ನಾನು ಜಾಸ್ತಿ ಈರುಳ್ಳಿ ಹಾಕಲ್ಲ. ಜಾಸ್ತಿ ಈರುಳ್ಳಿ ಹಾಕಿದ್ರೆ ಲೈಟ್ ಆಗಿ ಅದು ಉಳ್ದಿರುತ್ತಲ್ಲ, ನಾಳೆ ನೀವು ಬಿಸಿ ಮಾಡ್ಕೊಳಂಗೆ ಲೈಟ್ ಆಗಿ ಸ್ವೀಟ್ ತರ ಆಗುತ್ತೆ. ಸೊ 1 ಈರುಳ್ಳಿ ಹಾಕೋಣ ಸಾಕು. ಇನ್ನೊಂದ್ ಬೇಕು. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದೆ, ನಾನ್ ವೆಜ್ ಅಲ್ವಾ, ಬೆಳ್ಳುಳ್ಳಿ ಇದ್ದಷ್ಟು ಸ್ವಲ್ಪ ಮಜಾ. ಇನ್ನೊಂದ್ ಬೇಕಾ ಅಂತ? ಚಿಕ್ಕದುಂಟ? ಎಷ್ಟು ಬೆಳ್ಳುಳ್ಳಿ ತಿನ್ನೋದು? ನಾನಿಲ್ಲಿ ಯಜಮಾನಿ ಎಷ್ಟು ಕೊಡ್ತೀನೋ ಅಷ್ಟರಲ್ಲೇ ಬೆಳ್ಳುಳ್ಳಿ. ಇದು ದಪ್ಪ ಇರೋದು 3 ತಗೊಂಡಿದ್ದೀನಿ. ತೊಳೆದಿದ್ರೆ 1.5 ತಗೊಳ್ಳಿ. ಈರುಳ್ಳಿ, ಶುಂಠಿ ಇಷ್ಟೊಂದೆಲ್ಲ ಬೇಡ, ತಗೊಳ್ಳೋಣ ನಡ್ರಿ. ಇಷ್ಟು ಬೇಡ. ಇದೊಂದು ಸ್ವಲ್ಪ ನಾಲ್ಕೋದಿ ತೋರಿಸ್ತೀನಿ ಬಿಡಿ. ಇಷ್ಟು ತಗೊಂಡು ಇವಾಗ ಇದನ್ನ ಸ್ವಲ್ಪ ಕಟ್ ಮಾಡ್ಬಿಟ್ಟು ಬರ್ತೀನಿ. ಹಲೋ ಯಶಸ್ವಿ, ನಾನ್ ಕಾಣಿಸೋದೇನ ಸೈಡ್ ಹೋಗ್ರಿ. ನಾನ್ ಮುಖ್ಯ, ನೀನಲ್ಲ. ಹಲೋ, ನಾನು ಇಂಪಾರ್ಟೆಂಟ್ ಗೊತ್ತಾ ರಮ್ಯಾ. ನಾನು ಮೈಂಡೆಡ್. ನೀನ್ ಆಮೆ ಮರಿ. ಏನಾದ್ರು ನಾವು ಗೋವಾ ಬೀಚ್ ಬ್ಲಾಗ್ ನೋಡಿಲ್ಲ ಅಂದ್ರೆ ನೋಡ್ಕೊ ಬನ್ನಿ. ಅದೆಲ್ಲ ಆಮೆ ಮರಿ ಇಲ್ಲೇ ಕೆಳಗಡೆ ಹಾಕಿರ್ತೀನಿ ಲಿಂಕ್, ದಯವಿಟ್ಟು ನೋಡ್ಕೊಂಡ್ ಬನ್ನಿ. ನಾನ್ ಹೆಂಗ್ ಆಮೆ ಮರಿ ಆಗ್ತೀನಿ? ನನ್ಗೆ ಅದಾಗಲಿಂದಾಗ ನನ್ಗೆ ಆಮೆ ಅಂತ ಹೆಸರಿಟ್ಟವ್ರು ಇವ್ರು. ಏನ್ ಕರಿಬೇಕಂದ್ರೆ ಆಮೆ ಮರಿ ಅಂತ ಕರೆಯೋದು. ನೀವೇ ತಾನೇ ಆಮೆ ಮರಿ ತೋರಿಸಿರೋದು ಇದಕ್ಕೆ. ನಾನ್ ಕಾಣಿಸೋದೆಲ್ಲ ಔಟ್ ಆಫ್ ಇದಾಗ ಹೋಗ್ಬಿಡ್ತೀನಿ. ನೀವ್ ಈ ಕಡೆ ಬನ್ನಿ, ಕಾಣಿಸ್ತೀರ.
ಶಾಪ್ ಆದ್ಮೇಲೆ ಏನ್ ಮಾಡುದು, ಡ್ರೈ ರೋಸ್ಟ್ ಮಸಾಲ ಮಾಡ್ಬೇಕಲ್ಲ. ಇನ್ನೇನಕ್ ಬೇಕು ಹೇಳಿ ಬೇಗ ಬೇಗ. ಮಾಡಿದ್ರು ಹೆಂಗ್ ಮಾಡಿದ್ರು ಗಾಯ್ಸ್, ವಿಡಿಯೋ ಆಗಿದ್ಯೋ ಇಲ್ವೋ ಗೊತ್ತಿಲ್ಲ, ಏನೋ ಸ್ಕೋಪ್ ಕೊಡಕ್ ಬಂದ್ರು. ನನಗಿದ್ರ ಒಂಥರ ಸಂತೋಷ. ಇದು ಶೀತ ಆಗ್ಬಿಟ್ಟಿದೆ. I know baby, I know, that's why I'm doing like this. ಅಲ್ಲ, ಅಂಡೆ ಮೇಲೆ ಹಾಕು, ಬಿಸಿಗೆ ಆಯ್ತಿದೆ. ಯಾರೋ ಕೈ ಸರಿಯಾಗಿ ಇಟ್ ಮಾಡ್ಕೊಂಡ್ರು. ನನಗೆ ಲೇಟ್ ಆಗಿಲ್ಲಪ್ಪ. ಅಯ್ಯೋ, ಅದೇನೋ ಹೇಳ್ತಾರಲ್ಲ, ಮೀಸೆ ಮಣ್ಣಾದ್ರೂ ಏನೋ ಹೇಳ್ತಾರಲ್ಲ, ನನ್ ಗಾಳಿ ಬ್ಯಾಗ್ ಹೊಡ್ಕೋತಲ್ಲ ಅದು. ನೋವೇನಾಗಿಲ್ಲ ನಂಗೆ. ನಾವು ಹೋದ್ರೆ ಗೊತ್ತಾ ನಮ್ಗೆ ಗೊತ್ತಾಗಬೇಕು. ಹೋ, I see. ಅದು ಹಿಂಸೆ, ನೋವಲ್ಲ. ಹಿಂಸೆ ಕೊಡಕ್ಕೂ ನೋವು ಡಿಫ್ರೆನ್ಸ್ ಇದೆ. ಅವಳಿಗೆ ಏನ್ ಕೇಳ್ತೀವಿ, ಹೋಗ್ ಸೋಫಾ ಮೇಲೆ ಕೂತವಳ ಅಂತ ಭಯ ಏನು ಇಲ್ಲ. ಬೆಳ್ಳುಳ್ಳಿ ಬಿಟ್ಕೊಂಡ್ ಸಸಾರ. ಇಷ್ಟು ಬೆಳ್ಳುಳ್ಳಿ ಆಗ್ಬೇಕಲ್ವಾ, ಬೇಕಲ್ವಾ? ಜಾಸ್ತಿ ಟೈಮ್ ಆಗ್ತಾ ಇದೆ. ಒಂದು 10 ಸಾಕು ಗಾಂಧಾರಿ. ಯಾರ್ ಹುಳ್ಳಿ? ಯಾಕಂದ್ರೆ ತಾನೇ ಇರುತ್ತೀವಿ. ಯಾರ್ ಕುಳ್ಳಿ? ನಾನಿದ ಕುಳ್ಳಿ ಇರೋದೇ ಇಬ್ರಲ್ಲಿ ಒಬ್ರು ಕುಳ್ಳಿ ಅಷ್ಟೇ. ನೀವು ಸ್ವಲ್ಪ ಹೈಟ್ ಜಾಸ್ತಿ ಇದೀರಾ ಅಷ್ಟೇ, ನಾವ್ ಕುಳ್ಳಿ ಅಲ್ಲ. ನಾನ್ ಕರೆಕ್ಟ್ ಆಗಿರೋಷ್ಟು ಹೈಟೇ ಇದೀನಿ. ತಗೊಳ್ಳಿ, 5 ಅಡಿಗಿಂತಲೂ ಇರ್ತಾರೆ ಮನುಷ್ಯರು. ಇವಾಗ ಫಸ್ಟ್ 6 ಅಡಿ ಬೆಳೆದ್ರೆ ಇವ್ರ ತಪ್ಪು. 5 ಅಡಿ ಯಾರಿಗೋದಿಲ್ಲ, 5 ಅಡಿ ಗುಳ್ರೆ. ಹಲೋ, ನಾನು 5 ಅಡಿ ಇರತ್ತೆ, ಹೈಟು ಸರಿಯಾಗಿದೆ. ಐ ಆಮ್ ನಾಟ್ ಕುಲ್ಲಿ. ಕೊತ್ತಂಬರಿ ಸೊಪ್ಪು ಚೂರು ಸಾಕು. ಕೊಡೋ ಒಳ್ಳೆ ಕನ್ಫ್ಯೂಸ್ ಗೊತ್ತಿಲ್ಲ. ಕಡ್ಡಿ ಕಡ್ಡಿ ಬೇಕಾ? ಕಡ್ಡಿ ಬೇಕಂದ್ರೆ ಕಡ್ಡಿಗಳೇ ಹುಡ್ಕೊಡ್ತೀನಿ. ಸಾಕು, ಕಡ್ಡಿರೋದೇ ಕೊಡು. ಸಾಕಂತ ಅಷ್ಟು ಗುಡ್ಡೆ 1 kg ಎಷ್ಟು ತಗೋತೀರಾ? ಬೇಕು. ಅಯ್ಯೋ, ನಿಂಗೆ ಬೇಕಾ? 1 ವಾರ ಬರಕ್ಕೆ ನೀನ್ 1 kg ಫೋನ್ ಮಾಡಕ್ಕೆ ಬೇಡ, ಮಡಿಕೊಳ್ಳಿ, ತಗೊಳ್ಳಿ. ಬೇಕಾಗುತ್ತೆ ಗೈಸ್, ಇಷ್ಟು ಬೇಕು. ಹಿಂಗಾದ್ರೆ ಮನ ಉದ್ದಾರ ನೋಡೋಣ, ಕಟ್ ಮಾಡೋದು ಜಾಸ್ತಿ ಹೇಳ್ಸಿದ್ರೆ ತಪ್ಪ ತಗೋಚು. ಹಂಗಂತ ನಾನು ಏನ್ ಕಮ್ಮಿ ಏನ್ ಹಾಕಲ್ಲ, ಎಲ್ಲಕ್ಕೂ ನಾನ್ ಜಾಸ್ತಿನೇ ಹಾಕ್ತೀನಿ. 3 ಕಟ್ ಕೊತ್ತಂಬರಿ ಸೊಪ್ಪು ನಮ್ಮಲ್ಲಿ 4 ದಿನ ಇರೋದಿಲ್ಲ ಗೊತ್ತಾ, ಅಲ್ಲೇ ಊರ್ತದೆ. ಎಲ್ಲ ಕೊಳ್ತೋಯ್ತದೆ. ಇದು ಉರಿಯಕ್ಕೆ ಅದೇ ಕೊಳೆ ಯೂಸ್ ಮಾಡ್ಬೋದಲ್ಲ ನಾವು. ಒಂದ್ ಈರುಳ್ಳಿ ಕಟ್ ಮಾಡಾಯ್ತು, 6 ಮೆಣಸಿನಕಾಯಿ ತಗೊಂಡಿದೀನಿ, ಇದು ಕಟ್ ಮಾಡಾಯ್ತು. ಈ ತರ ಕಟ್ ಮಾಡ್ಕೊಂಡು ಚೆನ್ನಾಗ್ ಬರುತ್ತೆ. ಗಾಂಧಾರಿ ಮೆಣಸು ಒಂದ್ 5 ದಿನ ಮಾತ್ರ ಸ್ಲಿಟ್ ಮಾಡ್ತೀನಿ ನಿಂಗೆ, ಯಾಕಂದ್ರೆ ಖಾರ ಜಾಸ್ತಿ ಹುಡುಗ. 3, 4, 5 ಆಯ್ತಾ? 5 ಸ್ಲಿಟ್ ಮಾಡುದು. ಇದನ್ನ ಇನ್ನ 1, 2, 3, 4 ಇಲ್ಲ 6 ಉಂಟು. ಕಟ್ ಮಾಡಲ್ಲ, ಹಿಂಗೆ ಹಾಕ್ತೀನಿ. ಟೋಟಲ್ 11 ಗಾಂಧಾರಿ ಮೆಣಸು, ಒಂದು 6 ಇದೆ. ಸೊ ಖಾರ ಇಷ್ಟೇ, ಬಾಕಿ ಎಲ್ಲ ಸ್ಪೈಸಸ್. ಇವಾಗ ಗಾರ್ಲಿಕ್ 3 ಗಡ್ಡೆ ತಗೊಳ್ಳಿ. ಜಿಂಜರ್ ಒಂದು 1 ಇಂಚ್ ತಗೊಂಡು ಚೆನ್ನಾಗಿ ಇವಾಗಲೇ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಪೋರ್ಕ್ ಸೀಕ್ರೆಟ್ ಮಸಾಲ ಮಾಡ್ಬೇಕು. ಆ ಸೀಕ್ರೆಟ್ ಇಂಗ್ರೀಡಿಯಂಟ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಬರ್ತಾ ಇದೀವಿ, ಬಂದೋ ಆಯ್ತು ನೋಡು, ನನ್ ಕೈ ಆಯ್ತು ಹೇಳಿಯಪ್ಪ. ಕರೀತಿ ಅವನ್ ಮಾಡಕ್ಕೆ. ಉಂಡೆ ಸಾಂಬಾರ ನ್ಯಾಚುರಲಿ ಗ್ರೋನ್ ಅಲ್ವಾ? ಬೈ ಮೈ ಅತ್ತೆ ಅಂತ ಹೇಳಿ. ಏನಿದು ಪುಡಿ ಕಸಲು? ಕಡ್ಡಿಗಳಂತ ಹಾಕ್ರಿ, ಎಂತ ಆಗಲ್ಲ ಅದು. ಮೈ ಅತ್ತೆ. ಸೊ ಇದು 1 ಸ್ಪೂನ್ ಸಾಂಬಾರ. ಸೊ ಹುಡಿಗೆ ಕಂಪೇರ್ ಮಾಡಿದ್ರೆ ಅರ್ಧ ಬರ್ತದ. 2, 3 ಬೇಕಲ್ವಾ? 3 ಪೆಪ್ಪರ್ ಕಾರ್ನ್ ಒಂದು 3/4 ಸ್ಪೂನಾ? 1 ಸ್ಪೂನ್ ತಗೊಳ್ಳಿ, ಖಾರ ಇಟ್ಟು ಇರೋದ್ರೆ. ಜೀರಿಗೆ ಸ್ವಲ್ಪ ಜಾಸ್ತಿ ಬೇಕು, ಕರೆಕ್ಟ್ ಆಗಿ 1 ಫುಲ್ ಸ್ಪೂನ್ ತಗೋತೀನಿ. ಫುಲ್ ಸ್ಪೂನ್, ಇನ್ನೊಂದು ಅರ್ಧ ಸ್ಪೂನ್. ಬೇರೆ ಒಂಚೂರು ಚಕ್ಕೆ, 2 ಚಿಕ್ಕ ಲವಂಗ, ಮುಗೀತು. ಇಷ್ಟು ಕರಿಬೇವು ತಗೊಂತ ಇದೀನಿ. ಚರಕ್ ಇದೆಯೋ ಏನಾಗಲ್ಲ, ಒಳ್ಳೆ ಕಡ್ಡಿಗಳು. ಗೈಸ್ ಈಗ ಏನೋ ಒಂದ್ ಮಾಡಿದ್ರು, ಎಲ್ಲಾನು ಹಿಂಗ್ ದಬ್ಬಾಕಿದ್ರು. ಏನಿಲ್ಲ, ಪುನಃ ಕಾಲ್ ಮೇಲೆ ನಿಲ್ಕೋತಿದ್ದೆ ಅಷ್ಟೇ. ನನಗೆ ಡ್ರೈ ರೋಸ್ಟ್ ಮಾಡ್ಕೊಂಡಿರಿ, ಬೆಳೆ ಸಿಗೋಯ್ತದೆ. ಇದಾಕ್ಬೇಕಷ್ಟೇ, ಬೇರೆ ಏನ್ ಮಾಡಕ್ಕಾಗ್ತೀನಿ. ಖಾರ ಪುಡಿ ನಾನು ಸದ್ಯಕ್ಕೆ ಇದು ಈ ಸ್ಪೂನ್ ಅಲ್ಲಿ ಅರ್ಧ ಸ್ಪೂನ್, ಅಂದ್ರೆ ನೀವು 1 ಟೇಬಲ್ ಟೀ ಸ್ಪೂನ್, ಅದು 1 ಟೇಬಲ್ ಸ್ಪೂನ್ ಬೇಕು. ಖಾರ ಪುಡಿ ನೋಡ್ಕೊಂಡು ಲಾಸ್ಟ್ ಖಾರ ಹಾಕೊಳ್ಳಿ, ಯಾಕಂದ್ರೆ ಹಸಿಮೆಣಸಿನಕಾಯಿ ಹಾಕ್ತಿದೀವಿ, ಗಾಂಧಾರಿ ಮೆಣಸು ಹಾಕ್ತಿದೀವಿ, ಹುಷಾರಾಗಿರ್ಬೇಕು ಖಾರ ಪುಡಿ ವಿಷಯದಲ್ಲಿ. ಪೆಪ್ಪರ್ ಹಾಕಿದೀವಿ, ಎಲ್ಲ ಸೇರ್ಕೊಂಡು ಸರಿಯಾಗಿ ಕುಗ್ಬಿಡ್ತದೆ ಬಂದೆ. ಇದೇನಿಲ್ಲ, ಲೈಟ್ ಆಗಿ ಶಾಡ ಫ್ರೈ ಸಾಕು.
ಎಲ್ಲ ಸೌಂಡ್ ಕೇಳಿಸ್ತಿದ್ಯಾ? ಹೀಗೆ ಇವಾಗ ಹಂಗೆ ಫ್ಲೇಮ್ ಆಫ್ ಮಾಡ್ಬಿಡಿ. ಆಫ್ ಮಾಡಿ ಇದು ಕೂಲ್ ಡೌನ್ ಆಗ್ಲಿ. ಕೂಲ್ ಡೌನ್ ಆದ್ಮೇಲೆ ಉಂಟು ಮಾಡಿ. ಡನ್. ಸ್ಟವ್ ಇನ್ ತೆಗೆದ್ರೆ ಕೂಲ್ ಡೌನ್ ಆಗೋದು. ಇವಾಗ ಫೋನ್ ಹತ್ರ ಬಂದಿದ್ದೀನಿ ವಾಪಸ್. ಯಾವ ಸ್ಥಿತಿ ಇದೆ ನೋಡೋಣ ಈಗ. ಓ ಮೈ ಗಾಡ್, ಎಣ್ಣೆ ಬಿಟ್ಕೊಂಡಿದೆ. ಅಪ್ಪ ಎಣ್ಣೆ ತೆಗಿಬೇಕು. ಫುಲ್ ಎಣ್ಣೆ ಹಾಕ್ಬಿಟ್ಟು ತಿನ್ನಕ್ಕಾಗಲ್ಲ. ನೋಡಿ ಒಂಥರ ಕಾಣುತ್ತಿದೆ ನಿಮ್ಗೆ ಕಲರು, ಒಂಥರ ರೋಸ್ಟ್ ಆಗಿ ನೀರು ಎಲ್ಲ ರೋಸ್ಟ್ ಆಗಿ. ನೋಡಿ ತುಪ್ಪ ಕಾಣಿಸ್ತಿದ್ಯಾ? ಒಂದು 5 ಮಿನಿಟ್ಸ್ ಹಿಂಗೆ ಕ್ಲೋಸ್ ಮಾಡಿ ಕುಕ್ ಮಾಡೋಣ. ಅದಾದ್ಮೇಲೆ ಮಸಾಲ ಹಾಕೋಣ. ಮಸಾಲಾನ ರುಬ್ಕೊಂಬರೋಣ ಫಸ್ಟ್. ಓಹೋ, ಹೊಗೆ ಹಾಕ್ಸ್ತಾ ಇದ್ದೀರಾ? ಬೆಂಕಿ ಬೆಂಕಿ ನಮ್ಮನೆಗೆ ಬೆಂಕಿ ಬಿದ್ದೋಗಿದೆ, ಯಾರು ಬನ್ನಿ. ಸ್ಟೀಮ್ ತಗೋತಾ ಇದ್ದೀನಿ. ಏನು ಸ್ಟೀಮ್ ಆಯ್ತು? ರೊಟ್ಟಿ ಮಾಡ್ತಾ ಇದ್ದೀರಾ? ರೊಟ್ಟಿ ಇಷ್ಟೆಲ್ಲ ಕಲ್ತ್ಬಿಡ್ತೀನಿ, ನಾಳೆ ಬ್ರೇಕ್ಫಾಸ್ಟ್ ಆಗ್ಬಿಡುತ್ತೆ ಅಲ್ಲ. ನಂಗೆ ಗೊತ್ತು ನೀವು ಅರೆ ಸ್ಕೀಮ್ ಅಲ್ಲಿ ಇರೋದು ಅಂತ. ಮತ್ತೆ ಎರಡ್ ಸಲ ಎಲ್ಲ ಮಾಡ್ತಾರ. ಈ ಚಳಿಲಿ ಹೊಗೆ ನೋಡಕ್ಕೆ ಒಂಥರ ಖುಷಿ ಅಲ್ವಾ? ನಿಮ್ಗೆ ರೊಟ್ಟಿ ಮಾಡಕ್ ಗೊತ್ತಿಲ್ಲ ಅಂದ್ರೆ ನಮ್ದು ಆಲ್ರೆಡಿ ಚಾನಲ್ ರೊಟ್ಟಿ ಮಾಡಕ್ ವಿಡಿಯೋ ಇದೆ, ದಯವಿಟ್ಟು ಅದನ್ನ ನೋಡಿ. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಮಾಡೋದ್ರಲ್ಲೂ ಡಿಫ್ರೆನ್ಸ್ ಇದೆ. ನಿಮ್ಗೆ ಸ್ವಲ್ಪ ಗರ್ಗರ್ಗಾಗಿ ಬರ್ಬೇಕು ಅಂದ್ರೆ ಅನ್ನದ ಇದೇನ್ ಅನ್ನ ಮಾಡ್ಕೊಂತೀವಿ ಅದು ಸ್ವಲ್ಪ ಹಂಗೆ ಇರ್ಬೇಕು ಅಗಗ್ಲು ತರ. ಹಿಂಗೆಲ್ಲ ಫುಲ್ ಮ್ಯಾಶ್ ಮಾಡಿ ನಾವು ಮಾಡಿದ್ರೆ ತುಂಬಾ ಸ್ಮೂತ್ ಆಗುತ್ತೆ ರೊಟ್ಟಿ. ಸ್ವಲ್ಪ ಅನ್ನ ತರ ಇರೋ ತರ ಮಾಡಿದ್ರೆ ಗರ್ಗಾಗಿ ಸಿಗುತ್ತೆ ರೊಟ್ಟಿ. ಗರಿಗಾಗಿ ಅಂದ್ರೆ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿ ಬೇಕು ಅಂದ್ರೆ ನೀವು ಸ್ವಲ್ಪ ಅನ್ನನ ಅಗ್ಲಗ್ಲಗ್ ಮಾಡ್ಕೋಬೇಕಾ? ಇದು ಸಾಫ್ಟ್ ಆಗಿ ಮಾಡಿದ್ರೆ ಇದು ಸಾಫ್ಟ್, ಇದು ಇದ್ರಂಗೆ ಆಗುತ್ತೆ. ಮಾಮೂಲಿ ಮೀಡಿಯಂ, ಈ ಕಡೆ ಅತಿ ಕ್ರಿಸ್ಪಿನೂ ಅಲ್ಲ ಅತಿ ಇದು ಅಲ್ಲ, ಆ ತರ ಆಗುತ್ತೆ. ಈಗ ಗೊತ್ತಾ ತಟ್ಟುಬಿಟ್ಟು ಮಾಡ್ತಾರೆ, ಆ ತರ ಮಾಡೋದು ಜಾಸ್ತಿ ಇಷ್ಟು ಸಾಫ್ಟ್ ಆಗಿ ಬೇಯಿಸ್ಕೊಳಲ್ಲ ಅನ್ನನ ಅವ್ರುಗಳು. ಮಾಮೂಲಿ ಮಾಡೋದು, ಅದಕ್ಕೆ ನಂಗೆ ಅಮ್ಮ ಮಾಡೋ ರೊಟ್ಟಿ ಇಷ್ಟ ಆಗೋದು. ಮ್ಯಾಟ್ರ್ ಹಿಂಗೆ. ಇನ್ನು ಅನ್ನನೂ ಮಾಡಲ್ಲ ಅಂತ ಹೇಳಿದ್ರೆ ಅದು ಬೇರೆ ತರ ಮಾಡ್ಬೋದು. ಚೆನ್ನಾಗಿರಲ್ಲ. ಹಾಕ್ಬಿಟ್ಟು ತಿರ್ಗಿಸ್ಬಿಟ್ಟು ಮಾಡ್ತಾರಲ್ಲ, ಅದು ತುಂಬಾ ಮೆತ್ತ ಈ ಬೆಂಗಳೂರು ಸೈಡ್ ಅಲ್ಲಿ ರೊಟ್ಟಿ ಕೇಳಿದ್ರೆ ನಿಮ್ಗೆ ಕೊಡೋದು ಅದೇ ತರ ರೊಟ್ಟಿ, ಈ ತರ ಕಲ್ಸ್ಬಿಟ್ಟು ಕೊಡಲ್ಲ. ಅದು ಮುದ್ದೆ ಮಾಡ್ತಿರಲ್ಲ ಆ ತರ, ಅದು ರೊಟ್ಟಿನೇ ಅಲ್ಲ ಆಕ್ಚುಲಿ. ಇದು ರೊಟ್ಟಿ, ಅಕ್ಕಿ ರೊಟ್ಟಿ ಅಂದ್ರೆ ನೋಡಿ ಕೆಲವರು ಅಕ್ಕಿ ರೊಟ್ಟಿ ಅಂದ್ರೆ ಈ ತರನೇ ಇದೇ ಕುಸ್ದಲ್ಲಿ ಮಾಡಿದ್ರೆ ಅಕ್ಕಿ ರೊಟ್ಟಿ. ಇದು ನಮ್ಮ ಕೂರ್ಗಿನ ಪದ್ಧತಿ ಪ್ರಕಾರ ಮಾಡೋ ಅಕ್ಕಿ ರೊಟ್ಟಿ ಈ ತರ ಮಾಡುತ್ತೆ. ಹೊರಗಡೆ ಸುಮಾರು ವೆರೈಟಿ ಇರ್ಬೋದು, ಬಟ್ ನಮ್ಗೆ ಇಷ್ಟ ಆಗಿದೆ ಈ ಅಕ್ಕಿ ರೊಟ್ಟಿ ಅಂತ. ಅದೇ ಹಿಂಗೆ ಮುದ್ದುಡಿದ್ರು ಮುರ್ದೋಗಲ್ಲ ಅಂತೆಲ್ಲ ತೋರಿಸ್ತಾರಲ್ಲ ನೋಡಿ, ಸಾಫ್ಟ್ ರೊಟ್ಟಿ ಅಂತ ಅದ್ ಮಾಡೋದು. ಒಲೆ ಮೇಲೆ ಹಸಿಟ್ ಹಾಕ್ಬಿಟ್ಟು ಮುದ್ದೆ ತರ ತಿರ್ಕೊಂಡ್ ಮಾಡೋದನ್ನ ಆತರ ಸಾಫ್ಟ್ ರೊಟ್ಟಿ ಅಂತ ಹೇಳೋದು. ಹಸಿಟ್ ರೊಟ್ಟಿ ಅದು. ಇದು ಅನ್ನ ಹಸಿಟ್ಟು ಎರಡು ಹಾಕಿ ಮಾಡೋದು ಅಕ್ಕಿ ರೊಟ್ಟಿ. ಅರ್ಥ ಆಯ್ತು. ಫ್ರೈಡ್ ರೋಸ್ಟ್ ಆಗಿರೋ ಮಸಾಲ ತಣ್ಣಗಾಗಿದೆ. ಇವಾಗ ಇದನ್ನ ಜಾರಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಪುಡಿ ಆಗಿದೆ, ಈ ತರ ನೈಸ್ ಆಗಿ ಪುಡಿ ಮಾಡ್ಕೊಳ್ಳಿ. ಹಾ ಸ್ಮೆಲ್ಲೇ ಚಂದ. ನೆಕ್ಸ್ಟ್ ಇದೇ ಜಾರ್ಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಂತೀನಿ. ಶುಂಠಿ ತಗೊಂತಾ ಇದೀನಿ. ಶುಂಠಿ ಸಲಕ್ ಫೈನ್ ಪೇಸ್ಟ್ ಆಗಿದೆ. ಜಿಂಜರ್ ಗಾರ್ಲಿಕ್ ಮನೇಲೆ ಮಾಡ್ಕೊಳ್ಳಿ, ಅಂಗಡಿ ಹಾಕ್ಬೇಡಿ. ಮನೇಲಿ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರೋದು. ಅವಾಗ್ಲೂ ಒಂದು 5 ನಿಮಿಷ ಬೇಯಕ್ಕೆ ಹೇಳಿದ್ದೆ ನಾನು. ಅದು ಬೆಂದಾದ್ಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೆ. ಗ್ಯಾಸ್ ಸ್ಟವ್ ಆಫ್ ಮಾಡಿ ಹಿಂಗೆ ಬೆಂಡ್ ಮಾಡಿ ಇಟ್ಟಿದ್ದೀನಿ. ಏನಕ್ಕೆ ಹಿಂಗ್ ಬೆಂಡ್ ಮಾಡಿ ಇಟ್ಟಿದ್ದೀನಿ ಅಂದ್ರೆ ಈ ತರ ಎಕ್ಸ್ಟ್ರಾ ಫ್ಯಾಟ್ ಬಿಟ್ಕೊಂಡು ಈ ತರ ಸೈಡ್ ಸ್ಟೋರ್ ಆಗಿರುತ್ತೆ. ಈ ಫ್ಯಾಟ್ ನ ತೆಗೆದ್ಬಿಡ್ತೀನಿ. ಇಷ್ಟ ಇದ್ರೆ ತೆಗೆದೇನೋ ಹಂಗೇನೆ ಮಾಡ್ಬೋದು, ಬಟ್ ನನಗೆ ತುಂಬಾ ಫ್ಯಾಟ್ ಇದ್ರೆ ಇಷ್ಟ ಆಗಲ್ಲ, ಮತ್ತೆ ಹೆಲ್ತ್ಗೂ ಒಳ್ಳೇದಲ್ಲ. ಸೊ ಸ್ವಲ್ಪ ಫ್ಯಾಟ್ ನ ತೆಗೆದ್ಬಿಡ್ತೀನಿ. ನನಗೆ ಒಂದು ಬೌಲ್ ಬೇಕಿತ್ತಲ್ಲ ಮೇಡಮ್, ಒಂದು ಬೌಲ್ ಕೊಟ್ರೆ ನಾನು ಫ್ಯಾಟ್ ತೆಗಿತೀನಿ. ಇದು ಚೊಂಬು ಇಷ್ಟೊಂದು ದೊಡ್ಡ ಬೇಡ ಅಂತ ಕೈ ಕೊಟ್ಟೆ ಚೊಂಬು ಚೊಂಬು ಸಿಕ್ತು ನನ್ಗೆ. ಚೊಂಬು ಅರ್ಧ ಲೀಟರ್ ಎಣ್ಣೆ ಬಂದೈತಲ್ಲ ಮಂಜು. ಮಂಜು ತಲೆಗೆ ಎಣ್ಣೆ, ಕೊಬ್ಬರಿ ಎಣ್ಣೆ ಅಂತ ಹಾಕೋಬಿಟ್ಟಿರ. ನಾನು ಫುಲ್ ಫ್ಯಾಟ್ ನ ಬಗ್ಗಿಸ್ಕೋತೀನಿ. ನನ್ಗೆ ಪುನಃ ಇಲ್ಲ ಅದು ಬೇಯೋತಿ ಪುನಃ ಫ್ಯಾಟ್ ಬಿಡುತ್ತೆ. ಜಾಸ್ತಿ ಚರ್ಬಿ ಚುಟ್ಟಿ ಪೀಸ್ಗಳಿದೆ, ಸೊ ವಾಪಸ್ ಬರುತ್ತೆ. ಡನ್. ಇದನ್ನ ಪಕ್ಕಕ್ಕೆ ಎತ್ತಿಟ್ಬಿಡೋಣ. ಇದನ್ನ ನಾಯಿಗೆ ಬೆಕ್ಕಿಗೆ ಹಾಕೊಂಡು ಅಷ್ಟು ಮಾಡ್ಕೋಬಹುದು. ಫ್ಯಾಟ್ ತೆಗ್ದಾಯ್ತು, ಮಸಾಲಾ ಹಾಕಟ್ಟೆ ಯಾವ್ದು ಹಾಕಿದ್ಮೇಲೆ ಯಾವ್ದು ಏನ್ ಹಾಕ್ಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ಕೊಂಡು ನೀವು ಮನೇಲಿ ಮಾಡ್ಕೊಳ್ಳಿ. ಫಸ್ಟ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯಾವ್ದು ಕತ್ತರಿದ ನೋಡ್ಬಿಡಿಲ್ವಾ,
ಫಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಗಾರ್ಲಿಕ್ ಜಾಸ್ತಿ ಇದೆ, ಅದಕ್ಕೆ ಜಾಸ್ತಿ ಕಾಣಿಸ್ತಿರ್ಬೋದು. ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡ್ಬಿಟ್ರೆ ಅದ್ರ ಅದು ಹಸಿ ಸ್ಮೆಲ್ ಏನತ್ತೆ ಜಿಂಜರ್ ಗಾರ್ಲಿಕ್ ಕಮ್ಮಿ ಆಗುತ್ತೆ. ಇದು ಹಿಂಗೆ ಹಸಿ ಸ್ಮೆಲ್ ಹೋಗ್ತಾ ಇರಲಿ, ನಾನು ಅಷ್ಟರಲ್ಲಿ ಬೇರೆ ಮಸಾಲೆಗಳನ್ನ ತಂದ್ಬಿಡ್ತೀನಿ. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಸಿ ಸ್ಮೆಲ್ ಹೋಗಿದೆ. ಸೊ ನೆಕ್ಸ್ಟ್ ನಾವ್ ಇವಾಗ ಇಟ್ಟಿದ್ದೆ ಓಕೆ ತಗೊಂಡ್ ಬಂದಿದ್ದೀನಿ, ಇದನ್ನ ಕರ್ಬೇವು ಸೊಪ್ಪು ಇಷ್ಟು ತಗೊಂತಾ ಇದೀನಿ. ಇದು ಮುಗೀತು. ಕರ್ಬೇವು ಸೊಪ್ಪು ಹಾಕ್ಬೇಕು ಅಂತ ಇದು ಕಂಪಲ್ಸರಿ ಇಲ್ಲ, ಹಾಕಿದ್ರೆ ಒಂದು ಒಳ್ಳೆ ಫ್ಲೇವರ್ ಹೋಗುತ್ತೆ. ಅವಾಗ ಹೆಚ್ಚಿಟ್ಕೊಂಡಿದ್ದೀನಲ್ವಾ ಈರುಳ್ಳಿ ಮೆಣಸಿನ್ಕಾಯಿ, ಫಸ್ಟ್ ಸ್ವಲ್ಪ ಈರುಳ್ಳಿ ಹಾಕ್ಬಿಡೋಣ. ಒಂದು ಈರುಳ್ಳಿ ಏನಿದೆ ಫುಲ್ಲು ಹಾಕೋತಾ ಇದೀನಿ. ಜೊತೆಗೆ ಹಾಕ್ಬಿಡ್ಬೋದು ಈ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದಲ್ಲ. ಗಾಂಧಾರಿ ಇದೆ 5 ಸ್ಲಿಟ್ ಮಾಡಿರೋದು, 5 ಹಂಗೇನೆ ಹಾಕಿದೀನಿ. ಇದೊಂದು 4 5 5 ಮೆಣಸಿನ್ಕಾಯಿ ಇದೆ, ಈ ತರ ಕಟ್ ಮಾಡ್ಕೊಂಡಿದೀನಿ. ಸೊ ಇದ್ರ ಖಾರ ಎಲ್ಲ ಹೋಗಿ ಚೆನ್ನಾಗಿ ಬಿಡುತ್ತೆ. ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಈಗ ಮಿಕ್ಸ್ ಕೊಟ್ಟಾದ್ಮೇಲೆ ಒಂಚೂರು ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಅರ್ಶಿನ ಹಾಕೋತೀನಿ. ನೆಕ್ಸ್ಟ್ಗೆ 1 kgಗೆ ನಾವು ಇದನ್ನ ಕಾಂಪ್ಲೆಂಟ್ ಸ್ಪೂನ್ ಅಂತ ಹೇಳ್ತೀವಿ. 1 kgಗೆ ಈ 1 ಕಾಂಪ್ಲೆಂಟ್ ಸ್ಪೂನ್ ಕಲ್ಲುಪ್ಪನ್ನ ತಗೊಂತಾ ಇದೀವಿ. ಈ 1 ಕಾಂಪ್ಲೆಂಟ್ ಸ್ಪೂನ್ ನಿಮ್ದು ಟೇಬಲ್ ಸ್ಪೂನ್ಗೆ 1.5 ಬರ್ಬೋದು. ಯಾಕೆ ಇವಾಗ ಸಾಲ್ಟ್ ಹಾಕೋತಿದೀನಿ ಅಂದ್ರೆ ಈರುಳ್ಳಿ ಹಾಕಿದ್ಮೇಲೆ ಸಾಲ್ಟ್ ಹಾಕಿದ್ರೆ ಈರುಳ್ಳಿ ಬೇಗ ಬೇಯುತ್ತೆ. ಸೊ ಅದಕ್ಕೋಸ್ಕರ ಹಾಕೋತಾ ಇದೀನಿ. ಹಿಂಗೆ ಇದು ಬೇಯ್ತಾ ಇರಲಿ. 5 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋಣ. 5 ನಿಮಿಷ ಆಗಿದೆ. ಸ್ವಲ್ಪ ಸುಮ್ಕೊಂಡಿರುತ್ತೆ, ಹಸಿ ಸ್ಮೆಲ್ ಹೋಗಿರುತ್ತೆ. ನೀರು ಸ್ವಲ್ಪ ಬಾಡಿದೆ. ಇವಾಗ ನಾವು ಅವಾಗಲೇ ಡ್ರೈ ರೋಸ್ಟ್ ಮಾಡಿ ಹುಡಿ ಮಾಡ್ಕೊಂಡಿದ್ವಿ ಮಸಾಲ ಇದೆಯಲ್ಲ, ಸೀಕ್ರೆಟ್ ಮಸಾಲ. ಸೊ ಇದನ್ನ ಹಾಕೋಣ. ಹಾಕ್ಬಿಟ್ಟು ಒಂದು ಒಳ್ಳೆ ಮಸಾಜ್ ಕೊಡೋದು. ಕಾಣಿಸ್ತಿದೆ ಕಲರ್ ಹೇಗೆ ಚೇಂಜ್ ಆಗ್ತಿದೆ ಅಂತ. ಇವಾಗ ಒಂದು ಕಳೆ ಬಂತಲ್ಲ ಪೂರ್ತಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳಿ. ತಕ್ಷಣ ನೀರ್ ಹಾಕ್ಬೇಡಿ, 2-3 ಮಿನಿಟ್ಸ್ ಬಿಟ್ಟು ನೀರ್ ಹಾಕಿ. ನೋಡಿ ಫ್ಯಾಟ್ ತೆಗೆದಿದೆ, ಅದಕ್ಕೆ ಫ್ಯಾಟ್ ಕಾಣಿಸ್ತಾ ಇಲ್ಲ. ಬಟ್ ಬೇಯೋತ್ತಿಗೆ ನೋಡಿ ಪುನಃ ಫ್ಯಾಟ್ ಕೊಡುತ್ತೆ. 2 ಮಿನಿಟ್ಸ್ ಆದ್ಮೇಲೆ ಸಿಗ್ತೀನಿ. 2 ಮಿನಿಟ್ಸ್ ಆಗಿದೆ. ಇವಾಗ ನೀರ್ ಹಾಕೋಣ. ಒಂದು ಒಳ್ಳೆ ಅರೋಮ ಬರ್ತಿದೆ. ನಾನು ಏನಾದ್ರು ಸ್ಮೆಲ್ ತೋರ್ಸಂಗೆ ಏನಾದ್ರು ಆಪ್ಷನ್ ಇದೆ, ನಿಜವಾಗ್ಲೂ ತೋರಿಸ್ತಿದೆ. ಸಿಕ್ಕಾಪಟ್ಟೆ ಒಳ್ಳೆ ಸ್ಮೆಲ್ ಬರ್ತಿದೆ. ತೋರಿಸ್ತೀನಿ. ಇಷ್ಟು ನೀರ್ ತಗೊಂತಾ ಇದೀನಿ. ಇದು ಅವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಸಾಲ ಅದೆಲ್ಲ ಇತ್ತು. ಸೊ ಅದೇ ನೀರ್ ಹಾಕೋಣ, ನನಗೆ ವೇಸ್ಟ್ ಮಾಡೋದಲ್ವಾ, ಹಾಕೊಂಡೆ. ಓಕೆ, ಮತ್ತೆ ಅವಾಗಲೇ ಕೊತ್ತಂಬರಿ ಸೊಪ್ಪು ನೆತ್ತಿಟ್ಟಿದ್ನಲ್ವಾ, ತೋರ್ಸಿದ್ನಲ್ವಾ, ಅದನ್ನ ಚಾಪ್ ಮಾಡ್ಕೊಂಡು ತಂದಿದ್ದೀನಿ. ಇಷ್ಟಿದೆ. ಇಲ್ಲಿ ಈ ಅರ್ಧ ಪೋರ್ಷನ್ ಇಲ್ಲ ಅರ್ಧ ಡಿವೈಡ್ ಮಾಡ್ಕೊತೀನಿ. ಓಕೆ, ಇದು ಲಾಸ್ಟಿಗೆ. ಇವಾಗ ಇದನ್ನ ಹಾಕಿಲ್ಲ. ಆತರ ಸ್ಟೆಮ್ ತಗೊಳ್ಳಿ, ಒಳ್ಳೆ ಫ್ರೇಗ್ರೆನ್ಸ್ ಇರುತ್ತೆ, ಒಳ್ಳೆ ರುಚಿನೂ ಕೊಡ್ತದೆ ಅಡುಗೆಗೆ. ಮಿಕ್ಸ್ ಹೊಡೆದು ನೀರ್ ಸಾಕಾಗಲ್ಲ, ನಮಗೆ ಸ್ವಲ್ಪ ಇನ್ನೂ ಹಾಕೊಬೇಕಾಗುತ್ತೆ. ನೀರ್ ತಗೊಂಡ್ಬಿಡ್ತೀನಿ. ನೀರ್ ಒಂದಿಷ್ಟು ತಗೊಂತಾ ಇದೀನಿ, ಬೇಕಾಗತ್ತೆ. ಯಾಕಂದ್ರೆ ಮಾಂಸ ಬೇಯ್ಬೇಕಲ್ವಾ, ಇನ್ನು ಹೆಚ್ಚು ಕಮ್ಮಿ ಒಂದು 1/2-3/4 ಗಂಟೆ ಬೇಯ್ಬೇಕು. ಯಾಕಂದ್ರೆ ಈ ಹಂದಿ ಮೇಲೆ ಡಿಪೆಂಡ್ ಆಗುತ್ತೆ. ಇದೊಂದು 100 kg ಹಂದಿ ಅಂತೆ. ಸೊ ಅವಾಗಲೇ ಮಾಂಸ ಬೇರೆ ಸುಣ್ಸ್ಕೊಂಡಿದೀನಿ. ಅದ್ರಲ್ಲಿ ಒಂದು 25-30% ಬೆಂದಿರ್ತದೆ. ಇವಾಗ ಮಸಾಲ ಜೊತೆ ಬೇಯ್ಬೇಕು. ಇದೊಂದು ಹೆಚ್ಚು ಕಮ್ಮಿ ಒಂದು 1/2 ಗಂಟೆ ಬೇಯ್ಬೇಕಾಗತ್ತೆ. ಮಿಕ್ಸ್ ಮಾಡಿ ಸೊ ಇದನ್ನ ಮುಚ್ಬಿಟ್ಟು ಹೋಗ್ತೀನಿ. ಇದು ಬೇಯ್ತಾ ಇರ್ಲಿ. ಅಷ್ಟರಲ್ಲಿ ನಾನು ಬೇತಾಳ ಏನ್ ಮಾಡ್ತಿದ್ದೆ ಅಂತ ನೋಡ್ಕೊಂಡ್ಬಿಡೋಣ ಬನ್ನಿ. ಬೇತಾಳ ಏನೋ ಮಾಡ್ತಾ ಇದೆ. ಬೇತಾಳ ಏನ್ ಮಾಡ್ತಾ ಇದೆ? ಮುಸ್ರೆ ತಿಕ್ತಾ ಇದೆ. ಮುಸ್ರೆ ಬೇತಾಳನ ಬೆನ್ನ ಕಟ್ಕೊಂಡೆ ಮುಸ್ರೆ ತಿಕ್ಕಕ್ ಬಿಟ್ಟಿದ್ದೀರಾ? ತಗೊಳ್ಳಿ, ಇನ್ನೂ ತಿಕ್ಬಿಡ. ಏನ್ ಅನ್ಕೊಂಡಿದೀರ? ತೊಳಿತಾನೆ ಇಸಿ ತಗೊಂಡ್ಬಂದು ದುಡ್ಡ ಇದಿರಲ್ಲ. ಚೆನ್ನಾಗಿ ತೊಳಿತೀರ ತೊಳಿ. ಕೈಯಲ್ಲಿ ಆಗ ಸ್ವಿಂಗ್ ನೋಡಿ ಚೆನ್ನಾಗಿ ಎಷ್ಟು ಎಕ್ಸ್ಪೀರಿಯನ್ಸ್ ಹಿಂಗ್ ಕಾಲಿಂಗ್ ಮಾಡ್ಕೊಂಡ್ ಕೂತ್ಕೊಂಡ್ರೆ ಕುಯ್ದ್ಬಿಟ್ಟು ಕೊಡ್ರಿ. ಅದ್ರ ಕಾಲ್ ಅಂಟಿಸ್ಕೊಂತೀನಿ. ಕರೆಕ್ಟ್ ಹೌದು. ರೊಟ್ಟಿ ತಟ್ಟುವ ಯಂತ್ರ ಇದು. ಕಚ್ಚಡನ ಏನಿದು? ಯಾಕ್ರಿ ಕಿತ್ರಿ? ನಾನೇ ನೆಟ್ಟಿಸೋದು ಅಂತ ಹೇಳಕ್ ಆಯ್ತದ? ಏನೋ ಕಚ್ಚಡ. ಚುಕ್ಕಿ ಬಿದ್ರೆ ಎರಡು ಬಟರ್ ಕೊಟ್ಟಿದೆ, ಇದನ್ನ ಮಾಡ್ಬಿಡೋಣ. ವೇಸ್ಟ್ ಆಗ್ಬಿಡ್ತಿದಿಲ್ಲ. ಹೊಟ್ಟೆ ಕಾವು ಕಾವು ತಗೋ ಕಾವು ಕಾವು ಮಿಕ್ಸ್ ಮಾಡಿ ರೆಡಿ ಮಾಡಿ ಕಡಿ ಸ್ಪೂನ್ ಹಾಕಿ. ಚಿಕ್ಕ ರೊಟ್ಟಿ ಕಾಣಿಸ್ತಿದ್ಯಾ ಅನ್ನ? ಅನ್ನ ಇರ್ಬೇಕು. ಎಷ್ಟು ತೇಳು ನೋಡಿ
ಟ್ರಾನ್ಸ್ಪರೆಂಟ್ ಆಗಿದೆ. ತೆಗಿಯಕ್ ಆಯ್ತದೆ ನಮ್ ಕೈಲಿ ಪ್ಲಾಸ್ಟಿಕ್ ಇಟ್ಕೊಳಲ್ವಾ? ನೋಡುವ, ಟ್ರೈ ಮಾಡು ಬೇಬಿ ಪ್ಲೀಸ್. ಚೆನ್ನಾಗ್ ಬಂದಿದ್ಯಾ? ಅನ್ಕೋತಾ ಉಂಟಾ? ಇಲ್ಲ. ಓ ಈ ತವ ಚಿಕ್ಕದು. ಈಗ ಅದಕ್ಕೋಸ್ಕರ ಒಂದ್ ರೊಟ್ಟಿ ದೊಡ್ಡದ್ ಮಾಡಿದ್ರೆ ದೊಡ್ಡದಲ್ಲ ಬಟರ್ ಪುಡಿದೆ ಮಾಡ. ಈ ತರ ಇದೆ. ಇದನ್ನ ಹೆಂಗ್ ತೆಗಿಯೋದು ಈಗ? ಇಷ್ಟೇ. ಅವನ್ ತಗೊಂಡು ಈಗ ಸ್ಕೂಪ್ ಮಾಡ್ಕೊಡೋಣ. ನೀಟಾಗಿ ಮಿಕ್ಸ್ ಹೊಡಿಯೋಣ. ಎಷ್ಟು ಬೇಕಾಗುತ್ತೆ? 1 ಸ್ಪೂನ್ ಸಾಕ? 2 ಬಟರ್ ಪುಡಿ 2 ಸ್ಪೂನ್ ಅಂತ ಲೆಕ್ಕ ತಗೊಳೋಣ. ಬಟ್ ಇನ್ನು ಜಾಸ್ತಿ ಬೇಕಾಗುತ್ತೆ. ನಾವಿಬ್ರು ಶುಗರ್ ಸ್ವಲ್ಪ ಕಮ್ಮಿ ತಿನ್ನೋದ್ರಿಂದ ಕಮ್ಮಿ. ಶುಗರ್ ಬಂದಾಗಿಲ್ಲ, ಶುಗರ್ ಕಮ್ಮಿ ತಿಂತಾ ಇದೀರಲ್ಲ. ಇದಿಷ್ಟೇ ಡನ್. ಈಗ ಹಾಕೊಂಡ್ ತಿಂತಾರದಷ್ಟೇ. ಹೆಂಗಿರುತ್ತೆ ಗೊತ್ತಾ? ಯಾವ ತರ ಟ್ರೈ ಮಾಡಿದಾರ ನೋಡಿ. ಒಂದೇ ಒಂದು ವಿಡಿಯೋದಲ್ಲಿ 2-3 ರೆಸಿಪಿ ತೋರಿಸ್ತಾ ಇದೀವಿ. ಒಂದ್ ಬಟರ್, ಒಂದು ಇದರ ಫೋರ್ಕ್ ಆಯ್ತು, ಒಂದ್ ಸ್ವಲ್ಪ ರೊಟ್ಟಿನೂ ಆಯ್ತು, ಸ್ವಲ್ಪ ಸೈಡ್ಸ್ ಇವಾಗ ಕೊಂಡ್ಪುಟ್ ಆಯ್ತು. ಬಟರ್ ಫುಟ್ ಫುಲ್ ತೋರ್ಸಾಯ್ತು. ಕುಳಿ ಕುಳಿ ಸೀಮೆಂಟ್ ಬೆಳೆದ್ಬಿಟ್ಟು ನೀನ್ ಕಾಡಲ್ಲ. 20 minutes later. 20 ಮಿನಿಟ್ಸ್ ಆಗಿದೆ. ನನ್ ಪಂದಿಕರಿ ಯಾವ ಸ್ಟೇಜ್ ಇದೆ ನೋಡೋಣ ಬನ್ನಿ. ಮಾಂಸ ಬೆಂದಿದೆ. ಸೊ ಈ ಟೈಮಲ್ಲಿ ಫ್ಲೇಮ್ ನ ಆಫ್ ಮಾಡಿ ಒಂದು ಮ್ಯಾಜಿಕ್ ಇಂಗ್ರೀಡಿಯೆಂಟ್ ಹಾಕ್ಬೇಕು. ಅದೇನು ಅಂತ ತೋರಿಸ್ತೀನಿ ನೋಡಿ. ಈ ಬಾಟ್ಲ್ ಒಳಗಿರೋದೇ ಆ ಮ್ಯಾಜಿಕ್ ಇಂಗ್ರೀಡಿಯೆಂಟ್. ಇದು ನೋಡಕ್ಕೆ ಸ್ಟಿಂಗ್ ಬಾಟ್ಲ್ ಅನ್ಕೋಬೇಡಿ, ಬಟ್ ಈ ಸ್ಟಿಂಗ್ ಬಾಟ್ಲ್ ಒಳಗಡೆ ಆ ಮ್ಯಾಜಿಕ್ ಇಂಗ್ರೀಡಿಯೆಂಟ್ ಇದೆ. ತೋರಿಸ್ತೀನಿ ಬನ್ನಿ. ಈ ತರ ಸೌಟ್ ತಗೊಳ್ಳಿ, ಈ ತರ ಬಾಟ್ಲ್ ತಗೊಳ್ಳಿ. ಇದಕ್ಕೆ ನಾವು ನಮ್ಮೂರಲ್ಲಿ ಕಾಚಾ ಪುಳಿ ಅಂತ ಹೇಳ್ತೀವಿ. ಇದನ್ನ ಇಷ್ಟು ತಗೊಂಡು ಸುರ್ಕೊಡಿ. ಸುರ್ಕೊಂಡು ಮಿಕ್ಸ್ ಮಾಡಿ. ಮಿಕ್ಸ್ ಮಾಡ್ತಿದ್ದಂಗೆ ಒಂದು ಅದ್ರ ಸ್ಮೆಲ್ಲೇ ಚೇಂಜ್ ಆಗುತ್ತೆ. ಆ ಕಾಚನ್ ಪುಳಿ ಮಸಾಲ ಎಲ್ಲ ಸೇರ್ಕೊಂಡು ಅದು ಸ್ಮೆಲ್ ಕೊಡುತ್ತೆ. ಸ್ಮೆಲ್ಲೇ ಅದು ಹೇಳಕ್ಕಾಗಲ್ಲ. ಅಲ್ಲಿಂದ ಅವಾಗ್ಲಿ ಇಷ್ಟು ಉಳಿಸಿದ್ದೆ. ಅಷ್ಟು ಫೈನಲ್ ಟಚ್ ಇದು, ಫೈನಲ್ ಮಿಕ್ಸ್ ನೋಡಿ. ಕಲರ್ ಹಿಂಗ್ ಚೇಂಜ್ ಆಯ್ತು ಅಂತ, ಕಲರ್ ಒಂಥರ ಡಾರ್ಕ್ ಆಗುತ್ತೆ. ಮಿಕ್ಸ್ ಮಾಡಿ ಇದನ್ನ ಇಡಿ. ಇದೊಂದು 5 ಮಿನಿಟ್ ಹಂಗೆ ಇಲ್ಲಿ ಕ್ಲೋಸ್ ಆಗಿರ್ಲಿ. ಆ ಕಾಚನ್ ಪುಳಿ ಏನ್ ಹಾಕಿದೀವಿ ಅದ ಮಸಾಲೆ ಜೊತೆ ಎಲ್ಲ ಮಿಕ್ಸ್ ಆಗಿ ಮತ್ತೆ ನೀವು ಸರ್ವ್ ಮಾಡಿ. ಇವಾಗಲೇ ಸರ್ವ್ ಮಾಡ್ಕೊಂಡು ತಿನ್ಬೋದು, ಬಟ್ ಒಂದು 5 ಮಿನಿಟ್ಸ್ ವೇಟ್ ಮಾಡಿ ತಿಂದ್ರೆ ಕಾಚನ್ ಪುಳಿ ಎಲ್ಲ ಮಾಂಸ ಇಳ್ಕೊಂಡಿರುತ್ತೆ, ಚೆನ್ನಾಗಿರುತ್ತೆ. ಇವಾಗ 5 ನಿಮಿಷ ಆದ್ಮೇಲೆ ಬಂದ್ಬಿಟ್ಟು ಸರಿಯಾಗಿ ಬಾರ್ಸೋಣ. ಏನ್ ಮೇಡಮ್ ಇನ್ನು ರೆಡಿ ಆಗಿಲ್ಲ? ನಾನೇ ಮಾಡಿರೋದು ಪ್ರೂಫ್ ವಿಡಿಯೋ ಇದೆ. ஆளை பார்த்தா டம்மி பீஸா இருக்க, பயங்கரமான ஆளா இருக்கேடா. ಆಗ್ಲೂ ಕಂಡ್ಬಿಡೋದು, ಒಂಚೂರು ಕಟ್ಟಿಯಾಗ ಆಡಿಸ್ಬಿಡೋದು. ಆನ್ ಮಾಡಿ ಈಗ ನೆಕ್ಸ್ಟ್ ರೊಟ್ಟಿ ಆಯ್ತು. ಇವಾಗ ಮಲ್ಕೊಳ್ಳೋದು. ನಾನು ಊಟ ಮಾಡಿ ಮಲ್ಕೊಂತೆ. ಮಲ್ಕೊಳ್ಳೋದು ಪ್ರೋಗ್ರಾಮ್. ಓಕೆ, ಕಷ್ಟಪಟ್ಟು ಮಾಡಿದ್ದಕ್ಕೂ ಹೋಗುತ್ತೆ. ಫೋರ್ಕ್ ಆಯ್ತು, ರೊಟ್ಟಿ ಆಯ್ತು, ಬಟರ್ ಫುಟು ಮಾಡಾಯ್ತು, ಎಲ್ಲಾನು ಮುಗೀತು. ಬಟ್ ತಿನ್ನೋದೊಂದು ಮಾತ್ರ ಬಾಕಿ ಇದೆ. ತಿಂದ್ಬಿಟ್ಟು ಟೇಸ್ಟ್ ಹೆಂಗ್ ಬಂದಿದೆ ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ತಿಂತ ನಾನು ನಿಮ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರೋ. ಬರೀ ಇದೊಂದು ಬರುತ್ತೆ, ಚುಚ್ಚುತ್ತೀನಿ ನೀವು ಚುಚ್ಚುತ್ತೀನಿ ಅಂತ ಇಂಡೈರೆಕ್ಟ್ ಆಗಿ ನಿಮ್ಗೆ ವಾರ್ನ್ ಮಾಡ್ತಿದ್ದಾರೆ. ನೀವೇ ಚುಚ್ಚುಗುಡಿಯಲ್ಲಿಲ್ಲ. ಓಹೋ, ಅಡಿಗೆ ಆಯ್ತು. ಇವಾಗ ಬಾರ್ಸೋ ಟೈಮ್. ಅಕ್ಕಿ ರೊಟ್ಟಿ, ಪಂದಿ ಕರಿ. ನಮ್ಮ ಸಂಭ್ರಮದಲ್ಲಿ ಬಿಸಿನೇ ಹೊರಟೋಗಿದೆ. ಲೈಟ್ ಬಿಸಿ ಇದೆ, ಹೊಗೆ ಬರ್ತಾ ಇದೆ. ಬರ್ತಾ ಇದೆಯಲ್ಲ ಹೊಗೆ, ಹೊಗೆ ಹೊಗೆ. ನೋಡೋಣ ಹಿಂಗಿದೆ. ಚೆನ್ನಾಗಿದೆ. ಸಾಲ್ಟ್ ಆಗಿದೆ, ಸಾಲ್ಟ್ ಆಗಿದೆ. ನಂಗೆ ಅನಿಸ್ತಿತ್ತು ಏನೋ ಗೊತ್ತಿಲ್ಲ, ಸ್ವಲ್ಪ ಜಾಸ್ತಿ ಉಪ್ಪು ಜಾಸ್ತಿ ಆಗ್ಬಿಡ್ತಿತ್ತು. ಕರೆಕ್ಟ್ ನನ್ನ ಕಾಶನ್ ಪುಳಿ ಆಗಲ್ಲ ಹಾಕ್ದಾಗ ಅದು ಮಿಕ್ಸ್ ಆದ ಕಂಬೈನ್ ಆದ ಕರೆಕ್ಟ್ ಆಯ್ತು. ಸಾಲ್ಟ್ ಸ್ವಲ್ಪ ನೋಡ್ಕೊಂಡು ಹಾಕಿ. ಚೆನ್ನಾಗಿರೋದು. ಚ್ಯೂಯಿಂಗ್ ಮಾಡ್ತಾ ಮಾಡ್ತಾ ಸಾಫ್ಟ್ ಆಗಿದೆ ಅಲ್ಲ, ಮೀಟ್ ತರ ಫ್ಲೇವರ್ಫುಲ್ ಆಗಿ ಚೆನ್ನಾಗಿದೆ. ಒಳ್ಳೆ ಚೆನ್ನಾಗಿರೋ ಪೋರ್ಕ್ ಕರಿ ಮಾಡ್ಕೊಟ್ಟಿದ್ದಾರೆ. ಗೊಜ್ಜು ಕರಿ ಅಂತ ಏನೋ ಕರಿಬೇಕು. ಪೋರ್ಕ್ ಕರಿನೇ ಇದು. ಸೊ ಹೋಗ್ ಚೆನ್ನಾಗಿದೆ. ಇಷ್ಟೊತ್ತಂತ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ನಾವಿಂದ ತಿನ್ಬಿಟ್ಟು
ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಮಧ್ಯದಲ್ಲಿ ಬೇರೆ ವಿಡಿಯೋಸ್ ಬರ್ತಾ ಇರುತ್ತೆ. ಎಲ್ಲ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಸೊ ಅಂಟಿಲ್ ದೆನ್ ಟಾಟಾ ಬಾಯ್ ಬಾಯ್. ತಿಂದು ಮುಗಿಸ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ನಮ್ಮ ನೆಕ್ಸ್ಟ್ ವಿಡಿಯೋಗಳಿಗೆ ಎಂಕರೇಜ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಈ ತರ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಒಪಿನಿಯನ್ ತಿಳಿಸಿ. ಸೊ ನಮಗೂ ಗೊತ್ತಾಗುತ್ತೆ ಯಾವ ತರ ವಿಡಿಯೋ ಮಾಡಬೇಕು ಅಂತ. ಗುಡ್ ನೈಟ್. ಇವಾಗ ನೈಟ್ ಆಯ್ತು, ಗುಡ್ ನೈಟ್ ಹೇಳ್ತಿದ್ದೀನಿ. ಗುಡ್ ನೈಟ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರೂ ಮಳೆಗಾಲ ಸ್ಟಾರ್ಟ್ ಆಗ್ತದೆ. ಬಿ ಸೇಫ್. ಬಾಯ್ ಬಾಯ್. ಟಾಟಾ. ಓಟ್ ಬಾ.